ನಟಿ ರನ್ಯಾ ಸ್ಮಗ್ಲಿಂಗ್ ಕೇಸ್ನ ಪುರಾಣ ನಿಲ್ಲೋ ಹಾಗೆ ಕಾಣ್ತಿಲ್ಲ. ದಿನಕ್ಕೊಬ್ಬರಂತೆ ಹೊಸ ಹೆಸರುಗಳು ಕೇಳಿ ಬರ್ತಾನೆ ಇವೆ. ಈಗ ಕರ್ನಾಟಕದ ಸ್ವಾಮೀಜಿಯೊಬ್ಬರ ಹೆಸರು ತಳುಕು ಹಾಕೊಂಡಿದ್ದು ಇಡಿ ಕೂಡ ಎಂಟ್ರಿ ಆಗಿದೆ. ರನ್ಯಾರಾವ್ ಸ್ಮಗ್ಲಿಂಗ್ ಕೇಸ್ಗೆ ಇಡಿ ಅಧಿಕೃತ ಎಂಟ್ರಿ. ರನ್ಯಾರಾವ್ ಅತ್ಯಾಪ್ತರ ಮನೆ ಮೇಲೆ ಇಡಿ ಮೆಗಾ ರೇಡ್. ದುಬೈನಿಂದ 14 ಕೆಜಿಗೂ ಹೆಚ್ಚು ಚಿನ್ನವನ್ನ ಅಕ್ರಮವಾಗಿ ತಂದ ಬಂಗಾರಿ, ಕೇಂದ್ರ ಸರ್ಕಾರದ ಭದ್ರತೆಯನ್ನೇ ಉಲ್ಟಾಪಲ್ಟಾ ಮಾಡಿ ಚಿನ್ನ ಸಾಗಿಸಿದ ಚಿನ್ನಾರಿ, ಕೋಟಿ ತೆರಿಗೆ ವಂಚಿಸಿದ ಸ್ಯಾಂಡಲ್ವುಡ್ನ ಸುಂದರಿ, ರಾಜ್ಯ ಸರ್ಕಾರದ ಪ್ರಭಾವಿ ಮಂತ್ರಿಗಳ ಕುರ್ಚಿಗೂ ಕಂಟಕ ತಂದಿಟ್ಟಿರುವ ವೈಯಾರಿ ರನ್ಯಾರಾವ್ ಪ್ರಕರಣಕ್ಕೆ ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಟ್ಟಿದೆ. ರನ್ಯಾರಾವ್ ಹಾಗೂ ರನ್ಯಾ ಸಂಪರ್ಕದಲ್ಲಿರೋ ಮನೆಗಳು, ಕಚೇರಿಗಳು ಸೇರಿ ಒಟ್ಟು ಬೆಂಗಳೂರಿನ 9 ಜಾಗಗಳಲ್ಲಿ ದಿಢೀರ್ ರೇಡ್ ಮಾಡಿ ಮಹತ್ವದ ದಾಖಲೆಗಳನ್ನೆಲ್ಲ ವಶಕ್ಕೆ ಪಡೆದಿದೆ ಜಾರಿ ನಿರ್ದೇಶನಾಲಯ. ದಾಳಿ 1. ಅಕ್ರಮ ಚಿನ್ನ ಸಾಗಾಣಿಕೆ 1ನೇ ಆರೋಪಿ ರನ್ಯಾರಾವ್ಗೆ ಸೇರಿರುವ ಲ್ಯಾವ್ಲೆ ರಸ್ತೆ ಅಪಾರ್ಟ್ಮೆಂಟ್ನಲ್ಲಿ ಇಡಿ ಅಧಿಕಾರಿಗಳು ತೀವ್ರ ಹುಡುಕಾಟ ನಡೆಸಿದ್ರು. ಇದೇ ಫ್ಲಾಟ್ನಲ್ಲಿ ಈ ಹಿಂದೆ ಡಿಆರ್ಐ ಶೋಧ ನಡೆಸಿ 2 ಕೋಟಿ 6 ಲಕ್ಷ ಗರಿಗರಿ ನೋಟುಗಳನ್ನು ಸೀಸ್ ಮಾಡಿತ್ತು. 2 ಕೋಟಿ 67 ಲಕ್ಷ ಮೌಲ್ಯದ ಚಿನ್ನವನ್ನೂ ವಶಕ್ಕೆ ಪಡೆದಿತ್ತು. ಇವತ್ತು ಇದೇ ಮನೆಯಲ್ಲಿ ಇಡಿ ಶೋಧ ಮಾಡಿದೆ. ಇಡಿ ದಾಳಿ 2. ತರುಣ್ ಕೊಂಡೂರು ರಾಜು ಮನೆ. ಅಕ್ರಮ ಚಿನ್ನ ಸಾಗಾಣಿಕೆಯ 2ನೇ ಆರೋಪಿ ತೆಲುಗು ನಟ ರನ್ಯಾರಾವ್ ಆಪ್ತ ಸ್ನೇಹಿತನಾಗಿದ್ದ ತರುಣ್ ಖ್ಯಾತ ಉದ್ಯಮಿ ಮಗನಾಗಿದ್ದು, ಕೋರಮಂಗಲದಲ್ಲಿರುವ ನಿವಾಸದಲ್ಲಿ ಇಡಿ ಶೋಧ ನಡೆಸಿದೆ. ಇಡಿ ನಡೆಸಿದ 3ನೇ ದಾಳಿ ಎಂದ್ರೆ ಬಸವರಾಜು ನಿವಾಸ. ಅಕ್ರಮ ಚಿನ್ನ ಸಾಗಾಣಿಕೆ 3ನೇ ಆರೋಪಿಯಾಗಿದ್ದು, ಈತ ಏರ್ಪೋರ್ಟ್ನಿಂದ ರನ್ಯಾಳನ್ನ ಕರೆತರಲು ಭದ್ರತೆ ಕೊಡುತ್ತಿದ್ದ ಪೊಲೀಸಪ್ಪ. ಬೆಂಗಳೂರಿನಲ್ಲಿರುವ ನಿವಾಸದಲ್ಲಿ ಶೋಧ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಜಾರಿ ನಿರ್ದೇಶನಾಲಯ ನಡೆಸಿದ 4ನೇ ದಾಳಿ ಜತಿನ್ ಹುಕ್ಕೇರಿ ನಿವಾಸ. ಜತಿನ್ ಮೊದಲ ಆರೋಪಿ ರನ್ಯಾರಾವ್ ಗಂಡ. ಆಡುಗೋಡಿ ನಿವಾಸದಲ್ಲಿ ಇಡಿ ಶೋಧ ನಡೆಸಿದೆ. ಇಡಿ ಅಧಿಕಾರಿಗಳ ಜೊತೆ ಡಿಆರ್ಐ ಅಧಿಕಾರಿಗಳಿಂದಲೂ ಪರಿಶೀಲನೆ ನಡೆದಿದೆ ಅಂತಾನೂ ಗೊತ್ತಾಗಿದೆ. ಇನ್ನು ಇಡಿ ಅಧಿಕಾರಿಗಳು ರನ್ಯಾ ಆಪ್ತ ಸ್ನೇಹಿತರು ಹಾಗೂ ರನ್ಯಾ, ತರುಣ್, ಜತಿನ್ಗೆ ಸೇರಿದ ಕಚೇರಿಗಳ ಮೇಲೂ ರೇಡ್ ಮಾಡಿದೆ. ಕೆಲವರು ರನ್ಯಾ ಜೊತೆ ಫೋನ್ನಲ್ಲಿ ನಿರಂತರ ಸಂಪರ್ಕದಲ್ಲಿದ್ದವರ ಬೆನ್ನತ್ತಿದ್ದು, ಬೆಂಗಳೂರಿನಲ್ಲಿ ಬೆಳಿಗ್ಗೆಯಿಂದ 9 ಕಡೆ ಇಡಿ ದಾಳಿ ಮಾಡಿ ಒಂದಷ್ಟು ಪ್ರಮುಖ ಸಾಕ್ಷಿಗಳನ್ನು ಸಂಗ್ರಹಿಸಿದೆ. ಇದಿಷ್ಟು ಇಡಿ ಮತ್ತು ಡಿಆರ್ಐ ಅಧಿಕಾರಿಗಳು ನಡೆಸಿರುವ ದಾಳಿಯ ಪ್ರಮುಖ ಮಾಹಿತಿ. ಈಗಷ್ಟೇ ಬೇಟೆ ಶುರು ಮಾಡಿರುವ ಇಡಿ ಹಲವರನ್ನ ವಿಚಾರಣೆಗೂ ಬರುವಂತೆ ನೋಟಿಸ್ ನೀಡಿದೆ ಅಂತ ಗೊತ್ತಾಗಿದೆ. ಇದು ಒಂದು ಭಾಗವಾದ್ರೆ, ರನ್ಯಾರಾವ್ ಚಿನ್ನದ ಬಿಸ್ಕೆಟ್ಗಳನ್ನ ತಗೊಂಡು ಭದ್ರತೆ ದಾಟಿ ಹೇಗೆ ಬರ್ತಿದ್ಲು ಅನ್ನೋದನ್ನು ಸಿಬಿಐ ಮತ್ತು ಡಿಆರ್ಐ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ರನ್ಯಾರಾವ್ಳನ್ನ ಹಸಿರು ವಲಯದಿಂದ ಭದ್ರತೆ ಇಲ್ಲದೆ ಕರ್ಕೊಂಡು ಬರ್ತಿದ್ದ ಪ್ರೋಟೋಕಾಲ್ ಆಫೀಸರ್ ಬಸವರಾಜ್ ಸಿಬಿಐ ಮತ್ತು ಡಿಆರ್ಐ ಮುಂದೆ ಕೊಟ್ಟಿರುವ ಹೇಳಿಕೆಗಳು ನ್ಯೂಸ್ 18ಗೆ ಲಭ್ಯವಾಗಿದೆ. ರನ್ಯಾರಾವ್ಗೆ ಪ್ರೋಟೋಕಾಲ್ ಭದ್ರತೆ ಕೊಟ್ಟಿದ್ದೇ ಸಾಕು ತಂದೆ ಐಜಿಪಿ ರಾಮಚಂದ್ರರಾವ್. ಡಿಜಿಪಿ ರಾಮಚಂದ್ರರಾವ್ ಸೂಚನೆಯಂತೆ ರನ್ಯಾಗೆ ಭದ್ರತೆ ನೀಡಲಾಗ್ತಿತ್ತು. ಈ ವಿಷಯವನ್ನ ವಿಚಾರಣೆ ವೇಳೆ ಮುಖ್ಯಪೇದೆ ಬಸವರಾಜ್ ಹೇಳಿಕೆ ನೀಡಿದ್ದಾನೆ. ಹಲವು ವರ್ಷಗಳಿಂದ ಬಸವರಾಜ್ ಆದ ನನಗೆ ರನ್ಯಾ ಪರಿಚಯದಲ್ಲಿದ್ರು. ದುಬೈನಿಂದ ಬರೋ ಮೊದಲು ಕರೆ ಮಾಡಿ ನನಗೆ ಬರೋ ಟೈಮಿಂಗ್ಸ್ ಎಲ್ಲ ರನ್ಯಾ ಹೇಳ್ತಿದ್ರು. ಅದರಂತೆ ರನ್ಯಾಗೆ ಪ್ರೋಟೋಕಾಲ್ ವ್ಯವಸ್ಥೆ ಮಾಡ್ತಿದ್ದೆ ಅಂತ ಬಸವರಾಜ್ ಹೇಳಿಕೆ ಕೊಟ್ಟಿದ್ದು, 4 ಸಲ ಏರ್ಪೋರ್ಟ್ನಲ್ಲಿ ಡಿಜಿಪಿ ರಾಮಚಂದ್ರರಾವ್ ಅಣತಿಯಂತೆ ರನ್ಯಾಗೆ ಗ್ರೀನ್ ಚಾನೆಲ್ ಭದ್ರತೆ ಕೊಟ್ಟಿದ್ದನ್ನು ಒಪ್ಪಿಕೊಂಡಿದ್ದಾನೆ ಅಂತ ಗೊತ್ತಾಗಿದೆ. ನಟಿ ರನ್ಯಾರಾವ್ಗೆ ಮಂತ್ರಿಗಳ ಜೊತೆಗಿದ್ದ ಗೆಳೆತನಕ್ಕೂ ಸಿಬಿಐಗೆ ಸಾಕ್ಷ್ಯ ಸಿಕ್ಕಿದೆ. ದಕ್ಷಿಣ ಭಾರತದ 2 ಪ್ರಮುಖ ರಾಜಕಾರಣಿಗಳನ್ನ ವಿಚಾರಣೆ ನಡೆಸುವುದಕ್ಕೂ ಸಿಬಿಐ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಇದರ ಮಧ್ಯೆನೇ ಇನ್ನೊಂದು ಅಚ್ಚರಿ ಅಂಶನೂ ಬೆಳಕಿಗೆ ಬಂದಿದೆ. ಅದೇ ರನ್ಯಾರಾವ್ಗೆ ಸ್ವಾಮೀಜಿಯೊಬ್ಬರ ಜೊತೆಗೆ ನಂಟಿತ್ತು ಅನ್ನೋದು. ಆ ಸ್ವಾಮೀಜಿ ಬೇರೆ ಯಾರೂ ಅಲ್ಲ, ನಮ್ಮ ಕರ್ನಾಟಕದವರೇ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಸ್ವಾಮೀಜಿ ಕೃಪೆ ಇದೆಯಂತೆ. ಕರಾವಳಿ ಮೂಲದ ಸ್ವಾಮೀಜಿಯೇ ಗೋಲ್ಡ್ ಸ್ಮಗ್ಲಿಂಗ್ಗೆ ಕಿಂಗ್ ಪಿನ್ ಆಗಿದ್ದಾರಂತೆ. ಈಗಾಗಲೇ ಬೆಂಗಳೂರಿನ ಸ್ವಾಮೀಜಿ ಮನೆಯಲ್ಲಿ ಡಿಆರ್ಐ ಶೋಧ ನಡೆಸಿ ಒಂದಷ್ಟು ಸಾಕ್ಷಿಗಳನ್ನ ಸಂಗ್ರಹಿಸಿದೆಯಂತೆ. ಆದರೆ ದುಬೈನಲ್ಲಿ ವಾಸವಾಗಿರೋ ಕಿಂಗ್ ಪಿನ್ ಸ್ವಾಮೀಜಿ 2 ವರ್ಷಗಳ ಹಿಂದೆ ದುಬೈಗೆ ತೆರಳಿ ಅಲ್ಲೇ ಸೆಟಲ್ ಆಗಿದ್ದು, ದುಬೈನಲ್ಲೇ ಕಚೇರಿ ಕೂಡ ತೆಗೆದಿದ್ದಾರಂತೆ ಆ ಸ್ವಾಮೀಜಿ. ರಾಜಕಾರಣಿಗಳಿಗೆ ರನ್ಯಾಳನ್ನ ಪರಿಚಯಿಸಿದ್ದೇ ಆ ಸ್ವಾಮೀಜಿ. ಇನ್ನು ನಟಿ ರನ್ಯಾರಾವ್ ದುಬೈ ಏರ್ಪೋರ್ಟ್ನಲ್ಲಿ ಭದ್ರತೆಯನ್ನ ಭೇದಿಸಿ ಹೇಗೆ ಚಿನ್ನ ತಂದ್ಲು ಅನ್ನೋದು ಕೂಡ ಆಘಾತಕಾರಿ ಅಂಶ. ಸಿಬಿಐ, ಡಿಆರ್ಐ ವಿಚಾರಣೆಯಲ್ಲಿ ಈ ಅಂಶಗಳನ್ನು ನಟಿ ರನ್ಯಾರಾವ್ ವಿವರವಾಗಿ ಹೇಳಿದ್ದಾಳೆ.
ದುಬೈ ಏರ್ಪೋರ್ಟ್ ಭದ್ರತೆ ತಪಾಸಣೆ ಆಗಿತ್ತು. ಆಮೇಲೆ ಟರ್ಮಿನಲ್ 3ರ ಗೇಟ್ ಎ ಬಳಿ ಬರುವಂತೆ ಅನಾಮಿಕ ಕರೆ ಬಂತು. ಅಲ್ಲಿಗೆ ಹೋದಾಗ ಬಿಳಿ ಬಣ್ಣದ ಗೌನ್ ಧರಿಸಿದ್ದ ವ್ಯಕ್ತಿ ಚಿನ್ನ ಇರುವ 2 ಕವರ್ಗಳನ್ನು ತಂದುಕೊಟ್ಟ. 6 ಅಡಿ ಎತ್ತರದ ವ್ಯಕ್ತಿಯಿಂದ ದುಬೈನಲ್ಲಿ ಚಿನ್ನ ಸಪ್ಲೈ ಆಯಿತು. ಗೇಟ್ ಎ ಬಳಿಯ ಬಾತ್ರೂಮ್ನಲ್ಲಿ ಚಿನ್ನ ಬಚ್ಚಿಟ್ಕೊಂಡಿದ್ದು ಅಂತ ಹೇಳಿಕೆ ಕೊಟ್ಟಿದ್ದು. ದುಬೈ ಏರ್ಪೋರ್ಟ್ನಿಂದ 1 ಕಿಲೋಮೀಟರ್ ದೂರದಲ್ಲಿರುವ ಅಂಗಡಿಯಲ್ಲಿ ಅದಕ್ಕೆ ಬೇಕಾದ ಬ್ಯಾಂಡೇಜ್ ಖರೀದಿಸಿದ್ದನ್ನು ರನ್ಯಾರಾವ್ ಹೇಳಿದ್ದಾಳೆ ಅನ್ನೋ ಮಾಹಿತಿ ಗೊತ್ತಾಗಿದೆ. ಈ ಮಧ್ಯೆ ರನ್ಯಾರಾವ್ ಜಾಮೀನಿಗೂ ಅರ್ಜಿ ಹಾಕಿದ್ದಾಳೆ. ನಾಳೆ ರನ್ಯಾರಾವ್ ಜಾಮೀನು ಆದೇಶ ಪ್ರಕಟವಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಹುಭಾಷಾ ನಟಿ ಸೌಂದರ್ಯ ಸಾವಿನ ಬಗ್ಗೆ ಮತ್ತೊಮ್ಮೆ ಚರ್ಚೆ ಶುರುವಾಗಿದೆ. ಆಂಧ್ರದಲ್ಲಿ ದೂರು ದಾಖಲಾಗ್ತಿದ್ದಂತೆ ತೆಲುಗು ಹೀರೋ ಮೇಲೆ ಅನುಮಾನದ ಕಣ್ಣು ಬಿದ್ದಿದೆ. ಸೌಂದರ್ಯ ಹೆಸರಿಗೆ ತಕ್ಕಂತೆ ಸೌಂದರ್ಯವನ್ನೇ ನಾಚಿಸುವಂತಹ ಚೆಲುವು, ಕಣ್ಣೋಟದ ಅಭಿನಯ, ತುಟಿಯಂಚಲ್ಲೇ ಮೋಡಿ ಮಾಡೋ ಚೆಲುವೆ. 90ರ ದಶಕದಲ್ಲಿ ದಕ್ಷಿಣ ಭಾರತದ ಚಿತ್ರರಂಗವನ್ನೇ ಆಳಿದಂತಹ ನಟಿ ಈಕೆ. ಕನ್ನಡದ ನಟಿಯೊಬ್ಬಳು ಪಂಚಭಾಷೆಯಲ್ಲಿ ಈ ಮಟ್ಟಿಗೆ ಹೆಸರು ಮಾಡಿದ್ದು ಯಾರು ಕೂಡ ಇರಲಿಲ್ಲ. ಕನ್ನಡ, ತೆಲುಗು, ತಮಿಳು, ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಮೋಡಿ ಮಾಡಿದ್ದ ಮಹಾನಟಿ ಈಕೆ. ರವಿಚಂದ್ರನ್, ರಜನಿಕಾಂತ್, ಚಿರಂಜೀವಿ, ಅಮಿತಾಬ್ ಬಚ್ಚನ್ ರಂತಹ ಸೂಪರ್ ಸ್ಟಾರ್ಗಳ ಜೊತೆಗೆ ನಟಿಸಿ ಸೈ ಎನಿಸಿಕೊಂಡವರು. ಸಿನಿಮಾ ರಂಗದ ಉತ್ತುಂಗದಲ್ಲಿದ್ದ ಹೊತ್ತಲ್ಲೇ ವಿಮಾನ ಅಪಘಾತದಲ್ಲಿ ದುರಂತ ಅಂತ್ಯ ಕಾಣ್ತಾರೆ. ಆದ್ರೆ ಇವತ್ತಿಗೂ ಕೂಡ ಇವರ ಸಾವು ನಿಗೂಢವಾಗಿ ಉಳಿದಿದೆ. ಎಷ್ಟು ದಿನ ತಣ್ಣಗಿದ್ದಂತಹ ಸುದ್ದಿಗೆ ಮತ್ತೆ ಜೀವ ಬಂದಿದೆ. ಸೌಂದರ್ಯರದ್ದು ಸಾವು ಸಹಜವಲ್ಲ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಿದ್ದಂತೆ ಸೌಂದರ್ಯರ ಮಾಜಿ ಪತಿ ಒಂದಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ. ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ ಸೌಂದರ್ಯ. ನಟಿಯ ಸಾವಿನ ಹಿಂದಿದ್ಯಾ ತೆಲುಗು ನಟನ ಕೈವಾಡ. ಅದು ಏಪ್ರಿಲ್ 17, 2004 ಅಂದು ಬಂದಂತಹ ಒಂದೇ ಒಂದು ಸುದ್ದಿ ಇಡೀ ಭಾರತೀಯ ಚಿತ್ರರಂಗವನ್ನೇ ತಲ್ಲಣಗೊಳಿಸಿತ್ತು. 2004ರ ಸಾರ್ವತ್ರಿಕ ಚುನಾವಣೆಗೆ ಬಿಜೆಪಿ ಪರ ಪ್ರಚಾರಕ್ಕೆ ಹೊರಟಿದ್ದ ಸೌಂದರ್ಯ ವಿಧಿಯ ಮೋಸದಾಟಕ್ಕೆ ಬಲಿಯಾಗಿದ್ರು. ಬೆಂಗಳೂರಿನಿಂದ ಆಂಧ್ರಕ್ಕೆ ಹೊರಟಿದ್ದ ವಿಮಾನ ಟೇಕ್ ಆಫ್ ಆದ ಸ್ವಲ್ಪ ಹೊತ್ತಲ್ಲೇ ನೆಲಕ್ಕೆ ಅಪ್ಪಳಿಸಿತ್ತು. ವಿಮಾನ ಬಿದ್ದ ಕೆಲವೇ ಕ್ಷಣಗಳಲ್ಲಿ ಹೊತ್ತಿದ್ದ ಬೆಂಕಿ ನೋಡ್ತಿದ್ದಂತೆ ಎಲ್ಲರನ್ನ ಸುಟ್ಟು ಬೂದಿ ಮಾಡಿತ್ತು. ವಿಮಾನದಲ್ಲಿದ್ದ ಒಬ್ಬರೂ ಕೂಡ ಗುರುತು ಸಿಗದಂತೆ ಕರಕಲಾಗಿ ಹೋಗಿದ್ರು. ಅಂದಿನ ಸರ್ಕಾರ ನಡೆಸಿದ ತನಿಖೆಯಲ್ಲಿ ಪೈಲಟ್ನ ನಿರ್ಲಕ್ಷ್ಯವೇ ಕಾರಣ ಅನ್ನೋದು ಗೊತ್ತಾಗಿತ್ತು. ಇದೆಲ್ಲ ಆಗಿ ಬರೋಬ್ಬರಿ 2 ದಶಕಗಳ ನಂತರ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಸದ್ದು ಮಾಡ್ತಿದೆ. ನಟಿ ಸೌಂದರ್ಯ ಅವರದ್ದು ಆಕಸ್ಮಿಕ ಸಾವಲ್ಲ, ಕೊಲೆಯನ್ನೋ ಗಂಭೀರ ಆರೋಪ ಕೇಳಿ ಬರ್ತಿದೆ. ತೆಲುಗಿನ ಹಿರಿಯ ನಟ ಮೋಹನ್ ಬಾಬುವೇ ಸೌಂದರ್ಯ ಸಾವಿಗೆ ಕಾರಣ. ಸೌಂದರ್ಯರದ್ದು ಸಹಜ ಸಾವಲ್ಲ, ಕೊಲೆ ಅಂತ ಆಂಧ್ರಪ್ರದೇಶದ ಖಮ್ಮಂ ಜಿಲ್ಲೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಶಂಷಾಬಾದ್ನ ಹಳ್ಳಿಯಲ್ಲಿದ್ದ 6 ಎಕರೆ ಜಮೀನನ್ನ ಮಾರಾಟ ಮಾಡುವಂತೆ ಸೌಂದರ್ಯ ಮತ್ತು ಅವರ ಸಹೋದರನ ಮೇಲೆ ನಟ ಮೋಹನ್ ಬಾಬು ತುಂಬಾನೇ ಒತ್ತಡ ಹೇರಿದ್ರು. ಆದ್ರೆ ಸೌಂದರ್ಯ ಜಮೀನು ಮಾರಾಟ ಮಾಡುವುದಕ್ಕೆ ಒಪ್ಪಿರಲಿಲ್ಲ. ಹೀಗಾಗಿಯೇ ಕೊಲೆ ಮಾಡಿಸಿದ್ದಾರೆ. ಸೌಂದರ್ಯ ಸಾವಿನ ಬಳಿಕ ಮೋಹನ್ ಬಾಬು ಅದೇ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿದ್ದಾರೆ ಅಂತ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಯಾವಾಗ ಸೌಂದರ್ಯ ಸಾವಿನ ವಿಷಯ ದೊಡ್ಡದಾಗಿ ಸುದ್ದಿಯಾಗೋದಕ್ಕೆ ಶುರುವಾಯಿತು, ಸೌಂದರ್ಯ ಪತಿ ಜಿಎಸ್ ರಘು ರಿಯಾಕ್ಷನ್ ಕೊಟ್ಟಿದ್ದಾರೆ. ಈಗ ಹರಿದಾಡ್ತಿರೋ ಸುದ್ದಿ ಎಲ್ಲವೂ ಕೂಡ ಸುಳ್ಳು. ನಮ್ಮ ಹಾಗೂ ಮೋಹನ್ ಬಾಬು ಕುಟುಂಬದ ಮಧ್ಯೆ ಒಂದೊಳ್ಳೆ ಆತ್ಮೀಯತೆ ಇದೆ. ನಮಗೂ ಅವರಿಗೂ ಯಾವುದೇ ಆಸ್ತಿ ವ್ಯವಹಾರ ನಡೆದಿಲ್ಲ, ಹೇಗಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಟ್ನಲ್ಲಿ ಸೌಂದರ್ಯ ಸಾವು ಇವತ್ತಿಗೂ ನಿಗೂಢವಾಗಿ ಉಳಿದಿರೋದು ಮಾತ್ರ ಸುಳ್ಳಲ್ಲ. ಫಿಲಂ ಬ್ಯೂರೋ, ನ್ಯೂಸ್ 18. ಅವರಿಬ್ರು ಒಂದೇ ಊರಿನವರು. ಪಾಪದ ಹೆಣ್ಮಗಳ ಹಿಂದೆ ಬಿದ್ದಿದ್ದ ಕಿರಾತಕ ಕೊಡಬಾರದ ಕಾಟ ಕೊಡ್ತಿದ್ದಂತೆ ಹೆಣ್ಣೆತ್ತವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಇದರಿಂದ ಸಿಟ್ಟಿಗೆದ್ದವ ಅಪ್ಪ ಅಮ್ಮನಿಗೆ ಮುಹೂರ್ತ ಇಟ್ಟಿದ್ದಾನೆ. ಪ್ರೀತ್ಸೆ ಅಂತ ಹಿಂದೆ ಬಿದ್ದಿದ್ದ ಪಾಗಲ್ ಪ್ರೇಮಿ ಬುದ್ಧಿ ಹೇಳಿದ್ದಕ್ಕೆ ಸಿಟ್ಟು ಹುಡುಗಿ ಅಪ್ಪನಿಗೆ ಹಾಕಿದ ಸ್ಕೆಚ್. ಬರ್ತಾ
ಬೀದಿ ಕಾಮಣ್ಣರ ಹಾವಳಿ ಮಿತಿ ಮೀರೋದಕ್ಕೆ ಶುರುವಾಗಿದೆ. ಗಲ್ಲಿ ಗಲ್ಲಿಯಲ್ಲೂ ರೋಡ್ ರೋಮಿಯೋಗಳು ಹುಟ್ಕೊಳ್ತಿದ್ದಾರೆ. ನನ್ನೇ ಪ್ರೀತಿಸ್ಬೇಕು, ನನ್ನೇ ಮದುವೆ ಆಗ್ಬೇಕು ಅಂತ ಹೋದಲ್ಲಿ ಬಂದಲ್ಲಿ ಜೀವ ಹಿಂಡಿತಿದ್ದಾರೆ. ಇಂಥ ಜಾಯಮಾನಕ್ಕೆ ಸೇರಿದವನು ಈ ಪಾಗಲ್ ಪ್ರೇಮಿ. ತಮ್ಮೂರಿನ ಹೆಣ್ಮಗಳೊಬ್ಬಳ ಹಿಂದೆ ಬಿದ್ದವ ಕೊಡಬಾರದ ಕಾಟ ಕೊಡ್ತಿದ್ದ. ಹೀಗಾಗಿ ಇದೆಲ್ಲ ಸರಿಯಲ್ಲ, ನಮ್ಮ ಮಗಳ ಸುದ್ದಿಗೆ ಬರಬೇಡ ಅಂತ ಬುದ್ಧಿ ಹೇಳಿದ್ದಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ದಾನೆ. ಇವನೇ ಹೆಣ್ಮಕ್ಕಳ ಪಾಲಿನ ಕಿರಾತಕ. ಹೆಸರು ಸುನೀಲ್ ಅಂತ. ಕೋಲಾರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದವನು. ಇದೇ ಊರಿನ ರಾಮಸ್ವಾಮಯ್ಯ ಅನ್ನೋರ ಮಗಳ ಮೇಲೆ ಕಣ್ಣಿಟ್ಟಿದ್ದ. ಕೊಡಬಾರದ ಕಾಟ ಕೊಡ್ತಿದ್ದ. ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದವಳ ಹಿಂದೆ ಬಿದ್ದವ ನನ್ನೇ ಪ್ರೀತಿ ಮಾಡು ಅಂತ ಜೀವ ಹಿಡಿತಿದ್ದ. ನಾನು ಯಾರನ್ನು ಲವ್ ಮಾಡಲ್ಲ ಅಂತ ಎಷ್ಟೇ ಹೇಳಿದ್ರೂ ಕ್ಯಾರೆ ಅಂತಿರಲಿಲ್ಲ. ಹೀಗಾಗಿ ಹೆತ್ತವರ ಬಳಿ ವಿಷಯ ಮುಟ್ಟಿಸ್ತಿದ್ದಂತೆ 2 ತಿಂಗಳ ಹಿಂದೆ ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ರು. ಯಾವಾಗ ಪೊಲೀಸರು ಎಂಟ್ರಿ ಕೊಟ್ರೋ ಹುಡುಗನ ಮನೆಯವರು ಕಾಡಿ ಬೇಡಿದ್ರು. ಇನ್ಮೇಲೆ ನಮ್ಮ ಮಗ ನಿಮ್ಮ ಸುದ್ದಿಗೆ ಬರದಂತೆ ನೋಡ್ಕೊಳ್ತೀವಿ ಎಂದಿದ್ರು. ಬಂದಿದ್ದು ನಮ್ಮ ಗಾಡಿಗೆ ಅಡ್ಡ ಮಾಡ್ದೆ, ನಮ್ಮದು ಬುಲೆಟ್ ಗಾಡಿ ನಿಲ್ಲಿಸ್ಬಿಟ್ರೆ ಹಿಂದಿಂದ ಲಾಂಗ್ ತೆಗೆದಿದ್ದು ನಿನ್ನ ಕೊಚ್ಚಾಕ್ತೀನಿ ಹಾಗೆ ಹೀಗೆ ಅಂತ ಲಾಂಗ್ ಎತ್ಕೊಂಡ್ಬಂದಿದ್ದು ಬೀಸ್ದಾಗ ನಾನು ತಪ್ಪಿಸ್ಕೊಂಡು ಸುಮಾರು ಒಂದು 200 ಅಡಿಯಷ್ಟು ಓಡಿ ತಪ್ಪಿಸ್ಕೊಂಡು ಅಲ್ಲಿ ಕಾಲೋನಿಯವರದ್ದು ಮನೆ ಇದೆ ಶ್ರೀನಿವಾಸ್ ಅಂತ, ಅವ್ರ ಮನೆ ಒಳಗೋಗಿ ಸೇರಿಕೊಂಡು ಬಾಗಿಲಾಕ್ಕೊಂಡೆ. 1 ವಾರ ಸೈಲೆಂಟ್ ಆಗಿದ್ದವ ಮತ್ತೆ ಕಿರಿಕ್ ಶುರು ಮಾಡಿದ್ದ. ಹೆಣ್ಮಗಳು ಕೆಲಸ ಮಾಡ್ತಾ ಇದ್ದ ಕಂಪನಿ ಬಳಿ ಹೋಗಿ ಹುಚ್ಚಾಟವಾಡಿದ್ದಾನೆ. ನನ್ನನ್ನ ಪ್ರೀತಿಸದಿದ್ರೆ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಆವಾಜ್ ಹಾಕಿದ್ದ. ಅಷ್ಟೇ ಅಲ್ಲ, ನನ್ನ ಕಾರಲ್ಲಿ ಬಾ ಅಂತ ಬಲವಂತ ಮಾಡಿದ್ದ. ಯಾವಾಗ ಕಾರ್ ಹತ್ಲಿಲ್ವೋ ಡಿಕ್ಕಿ ಹೊಡೆಸಿ ಎಸ್ಕೇಪ್ ಆಗಿದ್ದ. ಹೀಗಾಗಿ ಬೆಂಗಳೂರಿನ HAL ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗ್ತಿದ್ದಂತೆ ಸುನೀಲ್ನನ್ನ ಎತ್ತಾಕೊಂಡು ಬಂದು ನ್ಯಾಯಾಂಗ ಬಂಧನ ಕೊಪ್ಪಿಸಿದ್ರು. ಬೇಲ್ ಮೇಲೆ ಹೊರ ಬಂದವ ಹುಡ್ಗಿ ತಂದೆಗೆ ಸ್ಕೆಚ್ ಹಾಕಿದ್ದಾನೆ. 5 ದಿನದ ಹಿಂದೆ ಯುವತಿ ತಂದೆ ತಾಯಿ ಬೈಕ್ನಲ್ಲಿ ಬರೋದನ್ನೇ ಕಾದು ಅಡ್ಡ ಹಾಕಿದ್ದಾರೆ. ಮಚ್ಚು ಲಾಂಗು ತಗೊಂಡು ಅಟ್ಟಾಡಿಸ್ತಿದ್ದಂತೆ ಅಲ್ಲೇ ಪಕ್ಕದಲ್ಲಿದ್ದ ಮನೆಗೆ ಹೋಗಿ ಜೀವ ಉಳಿಸಿಕೊಂಡಿದ್ದಾರೆ. ತುಂಬ ಕಿರಿಕಿರಿ ಕೊಡ್ತಾ ಇದ್ದಾರೆ ಸರ್. ನಾನೇ ಒಂದು 2-3 ಅಲ್ಲೇ ಟೇಷನಲ್ಲಿ ರಾಜಿ ಮಾಡ್ಕೊಂಡು ಬಂದೆ. ಇವನು ಹಂಗೆ ಮಾಡಿದೆ, ಅವ್ನು ಕೇಳಿಲ್ಲ. ಮತ್ತೆ ಹೋಗಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಹುಡುಗಿ ಮೇಲೆ ಕಾರ್ ಹಚ್ಚಿ ಅಲ್ಲಿ ಹೋದೆ. ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಕೇಳಿದರೆ ಇವರು ಅವ್ರ ಪ್ಯಾನಲ್ನಲ್ಲಿ ಯಾರೂ ಬರಲ್ಲ ಬೆಂಗಳೂರಿಗೆ. ಸುನೀಲನ ದುಷ್ಕೃತ್ಯಕ್ಕೆ ಸಾಥ್ ಕೊಟ್ಟ ಇನ್ನಿಬ್ಬರನ್ನು ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ. ಒಟ್ನಲ್ಲಿ ಪ್ರೀತ್ಸೆ ಅಂತ ಹಿಂದೆ ಬಿದ್ದವ ಜೈಲು ಸೇರಿದ್ದು ಹೆಣ್ಣೆತ್ತವರಿಗೆ ಮತ್ತೇನಾಗುತ್ತೋ ಅನ್ನೋ ಜೀವ ಭಯ ಕಾಡೋದಕ್ಕೆ ಶುರುವಾಗಿದೆ. ರಘುರಾಜ್, ನ್ಯೂಸ್ 18, ಕೋಲಾರ. ಅವರಿಬ್ರು ಒಂದೇ ಏರಿಯಾದ ನಿವಾಸಿಗಳು. ಹೀಗಾಗಿಯೇ ಇಬ್ಬರ ಮಧ್ಯೆ ಒಂದೊಳ್ಳೆ ಸ್ನೇಹ ಬೆಳೆದಿತ್ತು. ಸ್ನೇಹಿತ ಅಂತ ಮನೆಗೆ ಹೋದವಳು ಹೆಣವಾಗಿದ್ದಾಳೆ. ಸ್ನೇಹಿತೆಯ ಚಿನ್ನದ ಸರದ ಮೋಹಕ್ಕೆ ದುರಂತ ಅಂತ್ಯ ಕಂಡಿದ್ದಾಳೆ. ಜಗತ್ತಿನಲ್ಲಿ ರಕ್ತ ಸಂಬಂಧಗಳಿಗಿಂತ ಸ್ನೇಹ ಸಂಬಂಧವೇ ಹೆಚ್ಚು ಅಂತಾರೆ. ಯಾಕಂದ್ರೆ ಸ್ನೇಹದಲ್ಲಿರೋ ನಿಷ್ಕಲ್ಮಶ ಬಂಧ ಇನ್ನೆಲ್ಲೂ ಇರಲ್ಲ. ಸ್ನೇಹಿತರಿಗೆ ಎಂಥದ್ದೇ ಸ್ಥಿತಿ ಬಂದರೂ ಹೆಗಲಾಗಿ ನಿಲ್ಲೋರು ಸ್ನೇಹಿತರು ಮಾತ್ರ. ಆದ್ರೆ ಈಗೀಗ ಸ್ನೇಹದ ಹೆಸರಲ್ಲಿ ಮಾಡಬಾರದ ಅಪರಾಧ ಮಾಡುತ್ತಿದ್ದಾರೆ. ಹೆಣ್ಣು ಗಂಡು ಅನ್ನೋ ವ್ಯತ್ಯಾಸವಿಲ್ಲದೆ ಸ್ನೇಹದ ಹೆಸರಲ್ಲಿ ಜೀವವನ್ನೇ ತೆಗೆಯೋ ಕೆಲಸ ಮಾಡುತ್ತಿದ್ದಾರೆ. ಕೊಲೆಗಾರ್ತಿ ನಡೆಯೇ ಮೂಡಿಸಿತ್ತು ಅನುಮಾನ. ಚಿನ್ನದ ಸರಕ್ಕಾಗಿ ತೆಗೆದೇ ಬಿಟ್ಲು ಸ್ನೇಹಿತೆ ಪ್ರಾಣ. ಇವಳೇ ನೋಡಿ ಚಿನ್ನದ ಸರಕ್ಕಾಗಿ ಸ್ನೇಹಿತೆಯನ್ನೇ ಕೊಂದ ಗಜಗಾಮಿನಿ. ಹೆಸರು ಶಕುಂತಲಾ ಅಂತ. ಮೈಸೂರು ಜಿಲ್ಲೆಯ ಕೆಸಿ ಬಡಾವಣೆಯ ನಿವಾಸಿ. ಸುಲೋಚನಾ ಹಾಗೂ ಶಕುಂತಲಾ ಒಂದೇ ಬೀದಿಯ ನಿವಾಸಿಗಳು. ಹೀಗಾಗಿ ಇಬ್ಬರ ಮಧ್ಯೆ ಒಂದೊಳ್ಳೆ ಸ್ನೇಹ ಬೆಳೆದಿತ್ತು. ಹೀಗಾಗಿಯೇ 5ನೇ ತಾರೀಕು ಸುಲೋಚನಾ ಶಕುಂತಲಾ ಮನೆಗೆ ಹೋಗಿದ್ಲು. ಮನೆಗೆ ಬಂದವರಿಗೆ ಉಪಚಾರ ಮಾಡುವುದು ಬಿಟ್ಟು ಸುಲೋಚನಾರ ಕೊರಳಲ್ಲಿದ್ದ ಚಿನ್ನದ ಸರದ ಮೇಲೆ ಕಣ್ಣು ಹಾಕಿದ್ದಾಳೆ. ಹೇಗಾದ್ರೂ ಸರಿ ಈ ಸರ ನನ್ನ ಪಾಲಾಗಬೇಕು ಅಂತ ಉಸಿರುಗಟ್ಟಿಸಿ ಕೊಂದಿದ್ದಾಳೆ. ನಂತರ ಚಿನ್ನದ ಸರವನ್ನ ಮೆಲ್ಲಗೆ ಎತ್ಕೊಂಡು ಪ್ರಜ್ಞೆ ತಪ್ಪಿ ಬಿದ್ದೋದ್ರು ಅಂತ ಹಸಿ ನಾಟಕ ಆಡಿದ್ಲು. ಏನೂ ಗೊತ್ತಿಲ್ಲದಂತೆ ನಾಟಕ ಆಡುತ್ತಿದ್ದ ಶಕುಂತಲಾ ಮೇಲೆಯೇ ಎಲ್ರಿಗೂ ಅನುಮಾನ ಶುರುವಾಗಿತ್ತು. ಈಕೆಯ ನಯ ನಾಜೂಕೆ 10 ಅನುಮಾನ ಮೂಡಿಸಿತ್ತು. ಹೀಗಾಗಿ ಪೊಲೀಸರು ತನಿಖೆ ಶುರು ಮಾಡುತ್ತಿದ್ದಂತೆ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾಳೆ. 11:30 ಕಾಲ್ ಬಂದಾಗ ನಾನು ಯಾರು ಅಂತ ಕೇಳಿದೆ. ಶಕುಂತಲಾ ಅವ್ರ ಮಗಳು, ನಿಮ್ಮ ತಾಯಿ ಇಲ್ಲಿ ನಮ್ಮ ಮನೇಲಿ ಬಿದ್ದೋಗ್ಬಿಟ್ಟಿದ್ದಾರೆ, ಬನ್ನಿ ಸಡನ್ ಬನ್ನಿ ಅಂತಾರೆ. ಇದ್ರಲ್ಲೇ ಅಂಗಾತ ಹಿಂಗೆ ಬಿದ್ದೋಗಿರ್ತಾರೆ ನಮ್ಮ ತಾಯಿ. ಆಗ ಅವರು ಸಡನ್ ಏನಂತ ಕೇಳ್ತೀನಿ, ಏನು ಅವರು ಸಡನ್ ನೀರು ಕುಡಿಸ್ತೋ ಬಿದ್ದೋಗ್ಬಿಟ್ರು,
ಹಿಂಗೆ ಸಡನ್ ಬಿದ್ದೋಗ್ಬಿಟ್ರು ನಿಮ್ಮ ತಾಯಿ, ಸಡನ್ ಬಿದ್ದೋಗ್ಬಿಟ್ರು ಅಂತ ಹೇಳ್ತಾರೆ. ನಾವು ಕೈಯೆಲ್ಲ ಉಜ್ತೀನಿ, ಏನು ನಮ್ಮ ತಾಯಿ ಏನಿದಾಗಲ್ಲ. ಒಟ್ನಲ್ಲಿ ಸ್ನೇಹಿತೆ ಅಂತ ಮನೆಗೆ ಬಿಟ್ಕೊಂಡಿದ್ದೇ ದೊಡ್ಡ ದುರಂತವಾಗಿದೆ. ಸ್ನೇಹದ ಹೆಸರಲ್ಲಿ ಹೆಣ ಉರುಳಿಸೋ ಕೆಲಸ ಮಾಡುತ್ತಾರೆ ಅಂದ್ರೆ ಯಾರನ್ನ ನಂಬೋದು, ಯಾರನ್ನ ಬಿಡೋದು? ಆನಂದ್ KS, ನ್ಯೂಸ್ 18 ಮೈಸೂರು. ವಾರದ ಹಿಂದೆ ನಡೆದಿದ್ದ ಕಿರಾತಕರ ಅಟ್ಟಹಾಸದಿಂದಾಗಿ ಹೋಳಿ ಹಬ್ಬದ ಮೇಲೆ ಕಾರ್ಮೋಡ ಆವರಿಸಿದೆ. ಹಂಪಿಯಲ್ಲಿ ವಿದೇಶಿಗರು ಜಾಗ ಖಾಲಿ ಮಾಡ್ತಿದ್ದು ಹೋಳಿಗೆ ಸಮ್ಮತಿ ಸಿಗೋದೇ ಅನುಮಾನವಾಗಿದೆ. ಈ ವರ್ಷ ಹೋಳಿ ನಡೀತಾ ಇಲ್ಲ ಗೊತ್ತಿಲ್ಲ ಸರ್. ಪ್ರತಿ ವರ್ಷ ಬಹಳ ಒಳ್ಳೆ ರೀತಿಯಿಂದ ಆಚರಿಸ್ತಿದ್ರು. ಈ ಸತಿ ಗೈಡ್ಲೈನ್ಸ್ ಒಂದು ಇಶ್ಯೂ ಮಾಡಿದ್ದಾರೆ. ಇದ್ರ ಮುಂದೆ ನಮಗಿನ ಇಂಟಿಮೇಷನ್ ಕ್ಲಿಯರ್ ಇಲ್ಲ, ಇದು ಹೋಲಿ ಮಾಡ್ಬೇಕಾ ಮಾಡಬಾರ್ದ ಅಂತ. ಹೋಳಿ ಅಂದ್ರೆ ಸಂಭ್ರಮ, ಹೋಳಿ ಅಂದ್ರೆ ಅದೇನೋ ಆನಂದ. ಬಣ್ಣದಲ್ಲಿ ಮಿಂದೇಳೋ ಮಜಾನೇ ಬೇರೆ. ಒಬ್ಬರಿಗೊಬ್ಬರು ಬಣ್ಣ ಎರಚ್ತಾ ಬದುಕೆಲ್ಲ ಕಲರ್ಫುಲ್ ಆಗಿರ್ಲಿ ಅಂತ ಸಂಭ್ರಮಿಸ್ತಾರೆ. ವರ್ಷಕ್ಕೊಮ್ಮೆ ಬರೋ ಹೋಳಿ ಹಬ್ಬ ಅಂದ್ರೆ ದೇಶ ವಿದೇಶದಲ್ಲೂ ಫೇಮಸ್. ಹೀಗಾಗಿಯೇ ಪ್ರತಿ ವರ್ಷ ಕೊಪ್ಪಳಕ್ಕೆ ವಿದೇಶಿಗರ ದಂಡೆ ಹರಿದು ಬರ್ತಿತ್ತು. ಆದ್ರೀಗ ವಾರದ ಹಿಂದೆ ನಡೆದ ಹೇಯ ಘಟನೆ ವಿದೇಶಿಗರನ್ನ ಬೆಚ್ಚಿ ಬೀಳಿಸಿದೆ. ಇಸ್ರೇಲ್ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದಿಂದಾಗಿ ಹೋಳಿ ಹಬ್ಬಕ್ಕೆ ಬ್ರೇಕ್ ಬೀಳೋ ಅನುಮಾನ ಮೂಡಿಸಿದೆ. ಹಂಪಿ ಅಂದ್ರೆ ಪ್ರವಾಸಿಗರ ಪಾಲಿನ ಸ್ವರ್ಗ ಅಂತಾರೆ. ಡಿಸೆಂಬರ್ ಅಂತ್ಯ ಶುರುವಾದ್ರೆ ಸಾಕು, ಪ್ರವಾಸಿಗರ ದಂಡು ಹರಿದು ಬರೋದಕ್ಕೆ ಶುರುವಾಗತ್ತೆ. ಡಿಸೆಂಬರ್ ತಿಂಗಳಲ್ಲಿ ಬಂದವರು ಮಾರ್ಚ್ ಕೊನೆವರೆಗೂ ಇದ್ದು ಮೋಜು ಮಸ್ತಿ ಮಾಡ್ತಿದ್ರು. ಆನೆಗೊಂದಿ ಭಾಗದಲ್ಲಂತೂ ವಿದೇಶಿಗರದ್ದೇ ಕಾರುಬಾರು ಜೋರಾಗ್ತಿತ್ತು. ಇದೇ ಸಮಯದಲ್ಲದೆ ಹೋಳಿ ಹಬ್ಬ ಸಹ ಬರೋದ್ರಿಂದ ದೇಸಿ ಹಬ್ಬದ ಸಂಭ್ರಮದಲ್ಲಿ ಮಿಂದೇಳ್ತಿದ್ರು. ಬಣ್ಣದೋಕುಳಿ ಆಡುತ್ತಾ ಕುಣಿದು ಕುಪ್ಪಳಿಸ್ತಿದ್ರು. ಆದ್ರೆ ಈ ಬಾರಿ ಹೋಳಿ ಹಬ್ಬ ಆಚರಿಸೋದು ಅನುಮಾನವೇ ಎನ್ನಲಾಗ್ತಿದೆ. ಈ ವರ್ಷ ಹೋಳಿ ನಡೀತಾ ಇಲ್ಲ ಗೊತ್ತಿಲ್ಲ ಸರ್. ಪ್ರತಿ ವರ್ಷ ಬಹಳ ಒಳ್ಳೆ ರೀತಿಯಿಂದ ಆಚರಿಸ್ತಿದ್ರು. DJ ಎಲ್ಲ ಮಾಡ್ತಿದ್ವಿ. ಈ ವರ್ಷ ಗ್ಯಾರಂಟಿ ಇಲ್ಲ, ಪರ್ಮಿಷನ್ ಕೊಡ್ತಾರೋ ಗೊತ್ತಿಲ್ಲ. ಬಟ್ ಎಲ್ಲರೂ ಹೋಗ್ತಾ ಇದ್ದಾರೆ, ವಿದೇಶಗಳೆಲ್ಲ ಹೋಗ್ತಾ ಇದ್ದಾರೆ. ಅದಕ್ಕೆ ನಮಗೆ ಕ್ಲಿಯರ್ ಆಗ್ತಾ ಇಲ್ಲ, ಹೋಳಿ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಊರಾಗೆಲ್ಲ ಭಯಭೀತರಾಗಿದ್ದಾರೆ ಜನ. ಈ ಹಿಂದೆ ವಿರೂಪಾಪುರ ಗಡ್ಡೆಯಲ್ಲಿ ವಿದೇಶಿಗರು ಭರ್ಜರಿ ಹೋಳಿ ಹಬ್ಬ ಆಚರಿಸುತ್ತಿದ್ರು. ಆದ್ರೆ ವಿರೂಪಾಪುರ ಗಡ್ಡೆಯಲ್ಲಿನ ರೆಸಾರ್ಟ್ಗಳನ್ನೆಲ್ಲ ತೆರವು ಮಾಡಿದ ನಂತರ ಸಣ್ಣಾಪುರದಲ್ಲಿ ಹೋಳಿ ಕಲರವ ಶುರುವಾಗಿತ್ತು. ಆದ್ರೀಗ ಇದೇ ಸಣ್ಣಾಪುರದಲ್ಲಿ ಇಡೀ ದೇಶವೇ ತಲೆ ತಗ್ಗಿಸೋ ಘಟನೆ ನಡೆದಿದೆ. ಇದೇ ಕಾರಣಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸರ್ಕಾರ ಮಾರ್ಗಸೂಚಿ ಹೊರಡಿಸಿದೆ. ಹೀಗಾಗಿಯೇ ಹೋಳಿ ಹಬ್ಬಕ್ಕೆ ಜಿಲ್ಲಾಡಳಿತ ಸಮ್ಮತಿ ನೀಡುತ್ತೋ ಇಲ್ವೋ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಆದ್ರೆ ಕೆಲ ವಿದೇಶಿಗರು ಮಾತ್ರ ಭಾರತ ತುಂಬಾನೇ ಸೇಫ್, ಎಲ್ಲ ಕಡೆ ಪೊಲೀಸರು ಭದ್ರತೆ ನೀಡುತ್ತಿದ್ದಾರೆ, ಹೀಗಾಗಿ ಯಾವುದೇ ಭಯವಿಲ್ಲ ಅಂತಿದ್ದಾರೆ. It was very sad, but I'm very happy that is a lot of protection here and a lot of police are protecting us and we feel safer now. I feel much better, yeah. Yes, I feel like the government is protecting and there is a lot of police and they really care about us. ಒಟ್ನಲ್ಲಿ ಮೂವರು ಕಿರಾತಕರು ಮಾಡಿದ ಪಾಪದ ಕೆಲಸಕ್ಕೆ ಇಡೀ ಕೊಪ್ಪಳ ಜಿಲ್ಲೆಗೆ ಕಳಂಕ ಬಂದಂತಾಗಿದೆ. ವಿದೇಶಿಗರೇನೋ ನಮಗೆ ಭಯವಿಲ್ಲ ಅಂತಿದ್ದಾರೆ. ಆದ್ರೆ ಜಿಲ್ಲಾಡಳಿತ ಹೋಳಿ ಆಚರಣೆಗೆ ಅವಕಾಶ ನೀಡುತ್ತಾ ಕಾದು ನೋಡಬೇಕು. ಕ್ಯಾಮರಾಮನ್ ವೆಂಕಟೇಶರು ಜೊತೆ ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.